ವೆಲ್ಕಮ್ ಬ್ಯಾಕ್. ಇಷ್ಟು ದಿವಸ ಬರೀ ಡೇ ಡ್ಯೂಟಿ ಮಾಡ್ತಾಯಿದ್ದೆ. ಡೇ ಡ್ಯೂಟಿಲಿ ಅರ್ನಿಂಗ್ಸ್ ಹೆಂಗಾಗ್ತಾಯಿತ್ತು ಅಂತ ಗೊತ್ತಾಯಿತು ನಿಮಗೆ, ನೋಡಿದ್ದೀರಾ ಇಷ್ಟು ದಿವಸ. ಸೊ ಇವತ್ತು ನೈಟ್ ಡ್ಯೂಟಿ ಮಾಡೋಣ ಅಂತ ಬಂದಿದ್ದೀನಿ. ಸೊ ನೈಟ್ 8 ಗಂಟೆಗೆ ಸ್ಟಾರ್ಟ್ ಮಾಡಿದೆ. 8 ಗಂಟೆಗೆ ಮನೆಯಿಂದನೇ ಒಂದು JC ನಗರ ಒಂದು ಡ್ಯೂಟಿ ಬಿತ್ತು. ಸೊ ಅದು ಡ್ರಾಪ್ ಮಾಡಿದ ತಕ್ಷಣ ಅದು ನಮ್ಮ ಯಾತ್ರೆಯಲ್ಲಿ ಬಿದ್ದಿತ್ತು. ಸೊ ಅದಾದ ತಕ್ಷಣ ಮತ್ತೆ ನಮ್ಮ ಯಾತ್ರೆಯಲ್ಲಿ ಆದ ತಕ್ಷಣ ಒಂದು ಇದಕ್ಕೆ ಶಿವಾಜಿನಗರ ಬಂದುಬಿಟ್ಟು JC ನಗರಿಂದ. ಸೊ ಅದನ್ನು ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಅವ್ರನ್ನ ಡ್ರಾಪ್ ಮಾಡಿ ಇವಾಗ ಗಾಡಿ ಸೈಡ್ಗೆ ಹಾಕ್ತಾಯಿದ್ದೀನಿ. ಮತ್ತೆ ಎಲ್ಲರೂ ಡ್ಯೂಟಿ ಬಿದ್ದರೆ ಎಲ್ಲಿ ಬೀಳುತ್ತೆ ನೋಡೋಣ. ಇವತ್ತು ನೈಟ್ ಫುಲ್ಲು ಮಾಡೋಣ ಡ್ಯೂಟಿನ. ಎಷ್ಟಾಗುತ್ತೆ ಏನು ಅಂತ ನೋಡೋಣ. ನೈಟೆಲ್ಲ ಡ್ಯೂಟಿ ಮಾಡಿಬಿಟ್ಟು ಯಾರು ನೈಟ್ ಮಾಡ್ಕೋಬೇಕು, ಹೆಂಗಾಗುತ್ತೆ ಅರ್ನಿಂಗ್ಸ್ ಅಂತ ಯೋಚನೆ ಮಾಡ್ತಾ ಇರ್ತೀರೋ, ಸೊ ಅವ್ರಿಗೆ ಇವತ್ತಿನ ವಿಡಿಯೋ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ವೀಡಿಯೋ ಅಪ್ಲೋಡ್ ಮಾಡಿ ಅಂತ ಫೋನ್ ಮಾಡಿ ಹೇಳಿದ್ದೀರಾ. ಒಂದು 2-3 ಜನ ಕಮೆಂಟಲ್ಲಿ ಹಾಕಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. 2-3 ದಿವಸ ಆಗಲಿಲ್ಲ, ಡ್ಯೂಟಿಗೆ ಹೋಗಿರಲಿಲ್ಲ ನಾನು ನೀಟಾಗಿ. ಸೊ ಇನ್ಮೇಲೆ ಡೈಲಿ ಹೋಗ್ತೀನಿ, ಡೈಲಿ ನಿಮ್ಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು. ಮಾಡ್ತೀನಿ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಅಂತ. ಇವಾಗ ರ್ಯಾಪಿಡೋದಲ್ಲಿ ಒಂದು ಡ್ಯೂಟಿ ಪಿಕ್ ಮಾಡಿದ್ದೆ. ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಂತ ಇತ್ತು. ಸೊ ಡ್ಯೂಟಿ ಅಕ್ಸೆಪ್ಟ್ ಮಾಡಿದೆ. ಏನು ಸ್ಕ್ಯಾಮ್ ಮಾಡೋಕ್ಕೆ ಬಂದರು ಅಂದರೆ ನನ್ನ ಮಕ್ಕಳು, ಫೋನ್ ಮಾಡಿದೆ ಪಿಕಪ್ ಲೊಕೇಶನ್ಗೆ ಹೋಗ್ಬಿಟ್ಟು, ಸರ್ ಈ ಥರ ಲೊಕೇಶನಲ್ಲಿ ಇದ್ದೀನಿ ಅಂತ. ಯಾರೋ ಒಬ್ರು ಮೇಡಮ್ ಬರ್ತಾರೆ, ಅವ್ರು ಟ್ಯಾಬ್ಲೆಟ್ ತೊಗೊಂಡಿದ್ದಾರಂತೆ. ಸೊ ಅವ್ರದ್ದು ಫೋನ್ಪೇ ವರ್ಕ್ ಆಗ್ತಾಯಿಲ್ಲ, ನಾನು ನಿಮಗೆ ದುಡ್ಡು ಹಾಕ್ತೀನಿ ಅಂತ ಅಂದರು. ಸರಿ ಓಕೆ ನಂಬರ್ ಹೇಳು ಅಂದರು. ಹೇಳಿದೆ ನನ್ನ ನಂಬರು. ನಾರ್ಮಲ್ ಮೆಸೇಜ್ ಬಂತು ನನಗೆ. ಅದು ಯಾವ ನಂಬರಿಂದ? ಅವ್ರದ್ದೇ ನಂಬರಿಂದ 3200 ರೂಪೀಸ್ ಕ್ರೆಡಿಟ್ ಆಗಿದೆ ಅಂತ. ನಾನು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಲಿಲ್ಲ. ಇವ್ರು ಸ್ಕ್ಯಾಮ್ ನನ್ನ ಮಗಳು ಅಂತ ಗೊತ್ತಾಯ್ತು ನನಗೆ. ಸೊ ನಾನು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಲಿಲ್ಲ, ಬಂದಿಲ್ಲ ದುಡ್ಡು ಅಂತ ಅಂದೆ. ಸೊ ನಿಮ್ಮದು ಮೊದಲು ಬ್ಯಾಲೆನ್ಸ್ ಎಷ್ಟಿತ್ತು ಅಂತ ಕೇಳಿದ್ರು. 115 ರೂಪಾಯಿ ಇತ್ತು ನನ್ನ ಅಕೌಂಟಲ್ಲಿ. ಸೊ ನಾನು ಹೇಳಿದೆ 115 ರೂಪಾಯಿ ಇದೆ ಸರ್ ನನ್ನ ಅಕೌಂಟಲ್ಲಿ ಅಂತ. ಹಿಂದಿಯವ್ರು ಹುಡುಗರು. ಹೇಳಿದೆ ಇಷ್ಟಿತ್ತು ಅಂತ. ಇನ್ನೊಂದು ಸಲ ಹಾಕ್ತೀನಿ ನೋಡಿ ಅಂತ 3 ಸಲ ಹಾಕಿದ್ರು. ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನಾನು ಅದರದ್ದು. ಬಂದಿದ್ದೆ ಅಂದಿದ್ರೆ, ನಾನೇನಾದ್ರು ಬಂದಿದ್ದೆ ಅಂತ ಅಂದ್ಬಿಟ್ಟಿದ್ರೆ ನಂಬರ್ ಕೊಡ್ತೀನಿ ಮೇಡಮ್ದು, ಅವ್ರಿಗೆ ಕಳಿಸಿ ಅಂತ ಹೇಳ್ಬಿಟ್ಟು ನಾನು ಹತ್ರ ಹಂಗೆ ದುಡ್ಡು ಕಿತ್ಕೊಂಡ್ಬಿಟ್ಟಿರೋರು. ಸೊ ನೈಟ್ ಟೈಮ್ ಡ್ಯೂಟಿ ಮಾಡಬೇಕಾದ್ರೆ ಈ ಥರ ಎಲ್ಲ ಸ್ಕ್ಯಾಮ್ ಆಗುತ್ತೆ. ಆದಷ್ಟು ಹುಷಾರಾಗಿ ಮಾಡಿ. ನನಗೆ ಗೊತ್ತಿತ್ತು ಈ ಸ್ಕ್ಯಾಮ್ ಈ ಥರ ಆಗುತ್ತೆ ಅಂತ. ಸೊ ಬ್ಯಾಂಕ್ ಬ್ಯಾಲೆನ್ಸು ಚೆಕ್ ಮಾಡೋಕೆ ಹೋಗ್ಬೇಡಿ ಯಾರೂ, ಬಂದಿದೆಯಾ ಅಂತ. ಬಂದಿಲ್ಲ ಅಂತಲೇ ಹೇಳಿ. ನಂದು ಇನ್ನೊಂದು ಅಕೌಂಟಲ್ಲಿ ಇತ್ತು ಕ್ಯಾಶು. ಆ್ಯಕ್ಚುಲಿ ನಾನು ಆ ಅಕೌಂಟ್ ಚೆಕ್ ಮಾಡಲಿಲ್ಲ. ನಂದು ಇನ್ನೊಂದು ಅಕೌಂಟಲ್ಲಿ 115 ರೂಪಾಯಿ ಇತ್ತು ಅಷ್ಟೇ. ಅದನ್ನು ಚೆಕ್ ಮಾಡಿಬಿಟ್ಟು ನಾನು ಹೇಳಿದೆ ಅವ್ರಿಗೆ ಇಲ್ಲ ಬಂದಿಲ್ಲ ಅಂತ. ಈ ಥರ ಸ್ಕ್ಯಾಮ್ ಮಾಡ್ತಾರೆ, ಹುಷಾರಾಗಿರಿ. ನನ್ನ ಅಕೌಂಟಲ್ಲಿ ದುಡ್ಡಿಲ್ಲ, ಬರೀ 115 ರೂಪಾಯಿ ಇದೆ ಅಂದ ತಕ್ಷಣ ಪಟ್ಟಂತ ಕಾಲ್ ಕಟ್ ಮಾಡಿಬಿಟ್ರು. ಸೊ ನಾನು ಆರ್ಡರ್ ಡ್ಯೂಟಿ ಕ್ಯಾನ್ಸಲ್ ಮಾಡಿದೆ. ಊಬರಲ್ಲಿ ಬೇರೆ ಪಿಕ್ ಮಾಡಿದೆ. ಈ ಥರ ಸ್ಕ್ಯಾಮ್ ಆಗುತ್ತೆ. ಅಕೌಂಟ್ ಮಾತ್ರ ಯಾರೂ ಚೆಕ್ ಮಾಡಬೇಡಿ. ಈ ಹಿಂದಿ ಹುಡುಗರು ಬೇಜಾನ್ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ನಾರ್ತ್ ಇಂಡಿಯನ್ಸ್ ಎಲ್ಲ ಇಲ್ಲಿಗೆ ಬಂದ್ಬಿಟ್ಟು. ದಯವಿಟ್ಟು ಯಾರೇ ಆಗಲಿ, ನೈಟ್ ಟೈಮ್ ಆಗಲಿ ಅಥವಾ ಡೇ ಟೈಮ್ ಆಗಲಿ, ಈ ಥರ ನಾರ್ಮಲ್ ಮೆಸೇಜ್ ಮಾತ್ರ ಬರುತ್ತೆ ನಿಮಗೆ. ಅದು ಬ್ಯಾಂಕ್ ಕಡೆಯಿಂದ ಬರೋಲ್ಲ, ಅವ್ರ ನಂಬರಿಂದ ಬರುತ್ತೆ. ಹುಷಾರಾಗಿ ಚೆಕ್ ಮಾಡಿಕೊಂಡು ಮಾಡಿ. ಸ್ಕ್ಯಾಮ್ ಆಗೋಕ್ಕೆ ಹೋಗ್ಬೇಡಿ ಯಾರೂ. ಈ ಥರ ಎಲ್ಲ ದಯವಿಟ್ಟು. ತುಂಬ ಸ್ಕ್ಯಾಮ್ಸ್ ಆಗ್ತಾಯಿದೆ ಬೆಂಗಳೂರಲ್ಲಿ ಈ ಥರ. ಇವಾಗ ತುಂಬ ಜನ ಇದ್ದಾರೆ ಈ ಥರ ಸ್ಕ್ಯಾಮ್ ಮಾಡೋರು. ಆದಷ್ಟು ಹುಷಾರಾಗಿ ಮಾಡ್ಕೊಳ್ಳಿ. ಅದು ಮೇಯ್ನಾಗಿ ಅವ್ರು ಟಾರ್ಗೆಟ್ ಮಾಡೋದು ಕ್ಯಾಬ್ ಡ್ರೈವರ್ಸ್ನೇ. ಕ್ಯಾಬ್ ಡ್ರೈವರ್ಸು, ಆಟೋ ಡ್ರೈವರ್ಸು ಬುಕ್ ಮಾಡಿಬಿಟ್ಟು ಫೋನ್ ಮಾಡಿಬಿಟ್ಟು ಇದರ ಸ್ಕ್ಯಾಮ್ ಮಾಡ್ತಾರೆ. ದಯವಿಟ್ಟು ಹುಷಾರಾಗಿ ಗಾಡಿ ಓಡಿಸಿ. ಇದನ್ನೆಲ್ಲ ನೋಡ್ಕೊಂಡು ಮಾಡಿ ಒಂದು ಸ್ವಲ್ಪ. ನಾನು ನೈಟು ರೇಟ್ ಚೆನ್ನಾಗಿ ಕೊಡ್ತಾನೆ ಅಂತ ನೈಟ್ ಮಾಡೋಣ ಅಂತ ಬಂದರೆ ಇವತ್ತು ಈ ನನ್ನ ಮಗ 8 ಕಿಲೋಮೀಟ್ರಿಗೆ ಪ್ರೀಮಿಯರಲ್ಲಿ 124 ರೂಪಾಯಿ ಕೊಡ್ತಾವನೆ. ಅದು ಏನು ರೇಟ್ ಅಂತ ಕೊಡ್ತಾವನು? ನೈಟ್ ಫುಲ್ ಡೌನ್ ಮಾಡಿಬಿಟ್ಟವನೆ ರೇಟು ಊಬರಲ್ಲಿ. ಊಬರ್ ಅಂತಲ್ಲ, ರ್ಯಾಪಿಡೋ, ನಮ್ಮ ಯಾತ್ರೆ ಯಾವುದ್ರಲ್ಲೂ ರೇಟ್ ಕೊಡ್ತಾ ಇಲ್ಲ ನೈಟು. ಸೊ ಮಾಡ್ತಾಯಿದ್ದೀನಿ ನೋಡಿ. ಪಿಕಪ್ಪು 1.5 ಕಿಲೋಮೀಟ್ರು, 5 ಕಿಲೋಮೀಟ್ರ್ ಡ್ರಾಪು 7.5 ಕಿಲೋಮೀಟ್ರ್ ಆಗುತ್ತೆ. 124 ರೂಪಾಯಿ ಕೊಡ್ತಾವನೆ. ಪ್ರೀಮಿಯರ್ ನೋಡಿ, ಪ್ರೀಮಿಯರ್ ಡ್ಯೂಟಿ ಅದು. ಪ್ರೀಮಿಯರ್ ಡ್ಯೂಟಿಲಿ ಈ ಥರ ಕೊಡ್ತಾವನೆ. ಅದು ಹೆಂಗೆ ಮಾಡೋದು ನೈಟ್ ಟೈಮಲ್ಲ ಡ್ಯೂಟಿನ ಗೊತ್ತಿಲ್ಲ ನನಗಂತ. ಮಾಡೋಣ ಇವತ್ತು. ನಿದ್ದೆ ಬರೋ ತನಕ ಮಾಡೋಣ, ಎಷ್ಟಾಗುತ್ತೋ ಅಷ್ಟು. ಫ್ರೆಂಡ್ಸ್, ಗೊರಗುಂಟೆಪಾಳ್ಯ ಒಂದು ಡ್ರಾಪ್ ಇತ್ತು. ಡ್ರಾಪ್ ಮಾಡಿ ಆಲ್ಮೋಸ್ಟ್ 1 ಅವರ್ ಆಯಿತು. ಇದರಿಂದ ಯಾವುದೋ ಡ್ಯೂಟಿ ಬೀಳ್ತಾ ಇಲ್ಲ. ಮತ್ತು ಟೈಮ್ ಆಲ್ರೆಡಿ 12:53 ಆಗಿದೆ. ಸೊ ನೋಡೋಣ ಎಷ್ಟೊತ್ತಿಗೆ ಡ್ಯೂಟಿ ಬೀಳುತ್ತೆ ಅಂತ. ಮನೆಗೆ ಹೋಗೋಣ ಅಂತ ನೋಡ್ತಾಯಿದ್ದೀನಿ.
ವರ್ಕೌಟ್ ಆಗೋ ಥರ ಕಾಣಲ್ಲ ನೈಟ್ ಟೈಮು. ಸೊ ನಾವು ಡೇ ಮಾಡೋದೇ ಆರಾಮು. ಡೇ ಮಾಡಿದ್ರೆ ನಾನು 2,000 ಉಳಿಸ್ತಾಯಿದ್ದೆ ಡೈಲಿ. ಇವತ್ತು ನೈಟ್ ಮಾಡೋಣ ಅಂತ ಬಂದೆ, ಬಟ್ ನೈಟ್ ಏನೂ ಆಗ್ತಾಯಿಲ್ಲ. ನನಗನ್ಸೋ ಪ್ರಕಾರ ಆಗೋದು ಡೌಟು. 1,200 ಏನೋ ಆಗಿದೆ ಅಷ್ಟೇ. ನಾನು 8 ಗಂಟೆ ಅಂತ ಬಂದಿದ್ದೆ. 8 ಗಂಟೆಯಿಂದ ಇವಾಗ ಆಲ್ರೆಡಿ 1 ಗಂಟೆ ಟೈಮು. ಇಷ್ಟೇ ಆಗಿರೋದಿನ್ನ. ಮನೆಗೆ ಹೋಗ್ಬಿಟ್ಟು ಮತ್ತೆ ನಾಳೆ ಸ್ಟಾರ್ಟ್ ಮಾಡೋಣ. ನಾರ್ಮಲ್ ನಾನು 11 ಗಂಟೆ ಟೈಮಿಂಗ್ಸ್ಗೆ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ, ಯಾವುದೋ ಡ್ಯೂಟಿ ಬಿದ್ದರೆ ಮಾಡ್ತೀನಿ, ಇಲ್ಲಾಂದರೆ ಮನೆ ಕಡೆ ಹೋಗ್ತೀನಿ. ಸೊ ಹಾಯ್ ಫ್ರೆಂಡ್ಸ್, ಯಲಹಂಕ ಒಂದು ಬಿತ್ತು, ಗುರುಗುಂಟೆಪಳ್ಳಿ ಅಂತ. ಸೊ ಅಲ್ಲಿಂದ ಯಲಹಂಕ ಬಂದೆ. ಆಮೇಲೆ ಯಲಹಂಕದಿಂದ ಒಂದೇನಹಳ್ಳಿ ಒಂದು ಡ್ರಾಪ್ ಬಿತ್ತು. ಸೊ ಒಂದೇನಹಳ್ಳಿ ಡ್ರಾಪ್ ಮಾಡಿದೆ. ಒಂದೇನಹಳ್ಳಿ ಡ್ರಾಪ್ ಮಾಡಿಬಿಟ್ಟು ಇನ್ನೇನು ಡ್ಯೂಟಿ ಬೀಳಲ್ಲ ಇಲ್ಲಿಂದ. ಆಲ್ರೆಡಿ 1:45 ಟೈಮು. ಸೊ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗಿ ಮಲ್ಕೊಂಡು ಮತ್ತು ನಾಳೆ ಸ್ಟಾರ್ಟ್ ಮಾಡೋಣ. ಇವತ್ತೇನು ನೈಟು ನಾನು ಅಂದ್ಕೊಂಡಿದ್ದ ಥರ ಇಲ್ಲ. ನಾನು ನೈಟು ಟ್ರಾಫಿಕ್ ಇರೋಲ್ಲ, ಆರಾಮಾಗಿ 2:30-3 ಮಾಡ್ಬೋದು ಅಂದ್ಕೊಂಡೆ. ಇಲ್ಲ, ಎಲ್ಲ ಲೋಕಲ್ ಡ್ಯೂಟೀಸೇ ಬೀಳ್ತಾ ಇರೋದು. 70 ರೂಪಾಯಿ 80 ರೂಪಾಯಿ ಡ್ಯೂಟಿಗಳು. ಅದರಲ್ಲೂ ಇವಾಗ ಒಂದು ಡ್ರಾಪ್ ಮಾಡಿದೆ ಯಲಹಂಕದಲ್ಲಿ. ಅವ್ರ ಲೊಕೇಶನ್ ಎಲ್ಲ ಹಾಕ್ಬಿಟ್ಟು ಅಲ್ಲಿಂದ ಒಂದು 4 ಕಿಲೋಮೀಟ್ರ್ ಮುಂದೆ ಕರ್ಕೊಂಡೋದು ಆ ಪುಣ್ಯಾತ್ಮ. ಲೊಕೇಶನ್ ಚೇಂಜ್ ಆಗಿದೆ ಸರ್, ಒಂದು ಸ್ವಲ್ಪ ಬಿಟ್ಬಿಡಿ ಅಂತ. ಸೊ ಹಿಂಗಾಗತ್ತೆ ನೈಟ್ ಹೊತ್ತು. ಅದಕ್ಕೆ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗಿ ಮಲ್ಕೊಂಡು, ನಿದ್ದೆನೂ ಬರ್ತಾಯಿದೆ ಆಲ್ರೆಡಿ. ಸೊ ಮಲ್ಕೊಂಡು ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಸ್ಟಾರ್ಟ್ ಮಾಡೋಣ. ನಮ್ಮ ಡ್ಯೂಟಿ ಟೈಮ್ ಕರೆಕ್ಟ್ ಇದೆ, ನಾವು ಅದನ್ನೇ ಮಾಡ್ಕೊಂಡು ಹೋಗೋಣ. ಡ್ಯೂಟಿ ಟೈಮ್ ಚೇಂಜ್ ಮಾಡೋದು ನಮ್ಗೆ ಸೆಟ್ ಆಗೋಲ್ಲ. ಸೊ ಅರ್ನಿಂಗ್ಸ್ ಲೆಕ್ಕ ಹಾಕೋದಾದರೆ, ಮನೆಯಿಂದ ನಮ್ಮ ಹತ್ರದಲ್ಲಿ ಒಂದು ಡ್ಯೂಟಿ ಕೊಟ್ಟಿದ್ದ 725 ರೂಪಾಯಿ. ಅಲ್ಲಿಂದ ಓಲಾದಲ್ಲಿ ಒಂದು 3 ಡ್ಯೂಟಿ ಮಾಡಿದ್ದೀನಿ. ಊಬರಲ್ಲಿ ಒಂದು ಡ್ಯೂಟಿ ಮಾಡಿದ್ದೀನಿ. ಊಬರಲ್ಲಿ 2 ಡ್ಯೂಟಿ ಮಾಡಿದ್ದೀನಿ. ಸೊ ಟೋಟಲ್ ಆಗಿ ಬಂದ್ಬಿಟ್ಟು 1,650 ರೂಪಾಯಿ ಆಗಿದೆ. ಅದು ನೈಟ್ ಮಾಡಿದ್ದು. ಅದರಲ್ಲಿ ನಂದೊಂದು 300 ರೂಪಾಯಿ ಗ್ಯಾಸ್ ಹೋಗಿರಬೇಕು ಅಷ್ಟೇ. ರೋಡ್ ಖಾಲಿ ಇತ್ತು, ಟ್ರಾಫಿಕ್ ಯಾವುದೂ ಇರಲಿಲ್ಲ. ಒಂದು 300-350 ರೂಪಾಯಿ ಗ್ಯಾಸ್ ಹೋಗಿದೆ. ಸೊ ಏನು ಬಂದ್ಬಿಟ್ಟು 1,300 ರೂಪಾಯಿ ಅಷ್ಟೇ ಇವತ್ತು ನೈಟ್ ಆಗಿದ್ದು ಅರ್ನಿಂಗ್ಸ್. ನೋಡೋಣ, ನಾಳೆ ಬೆಳಿಗ್ಗೆ ಮಾಡ್ತೀನಿ. ಮತ್ತು ನಾಳೆದು ಎಷ್ಟಾಗುತ್ತೋ ಗೊತ್ತಿಲ್ಲ. ನೋಡೋಣ, ನಾಳೆ ಮಾಡಲೇಬೇಕು. 3 ದಿವಸದಿಂದ ಮಾಡಿಲ್ಲ. ಸೊ ನಾಳೆ ಅರ್ನಿಂಗ್ಸ್ ಮಾಡಲೇಬೇಕು, ಮಾಡ್ತೀನಿ.